ಇವತ್ತಿನ ಯೋಗಾಭ್ಯಾಸದಲ್ಲಿ ಯಾವ ಆಸನವನ್ನು ತಗೊಳ್ಳೋಣ? ಹಿಪ್ ಬ್ಯಾಲೆನ್ಸ್ ಮಾಡುವಂಥದ್ದು, ಕೂತು ಮಾಡುವಂತಹ ಸಿಂಪಲ್ ಆಸನ ಮತ್ತು ಅದಕ್ಕೆ ಪೂರ್ವ ತಯಾರಿ. ಹಿಪ್ ಮೊಬಿಲಿಟಿಯನ್ನು ಇನ್ಕ್ರೀಸ್ ಮಾಡುತ್ತೆ, ಜೊತೆಗೆ ಹಿಪ್ ಬ್ಯಾಲೆನ್ಸ್ ಅನ್ನು ಹೇಗೆ ಮಾಡೋದು, ಬ್ಯಾಲೆನ್ಸಿಂಗ್ ಅಭ್ಯಾಸಗಳು ಎಲ್ಲವೂ ಕೂಡ ಮಕ್ಕಳಿಗೆ ತುಂಬ ಒಳ್ಳೆಯದು. ಒಂದೇ ಸಮಕ್ಕೆ ಎದ್ದು ನಿಂತು ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟ ಆಗೋದಕ್ಕೆ ಮೊದಲಿಗೆ ಕೂತು ಮಾಡುವ ಬ್ಯಾಲೆನ್ಸ್ ಅಭ್ಯಾಸಗಳನ್ನು ಅವರಿಗೆ ಹೆಚ್ಚು ಕೊಡ್ತಾ ಬರಬೇಕು. ಬ್ಯಾಲೆನ್ಸ್ ಮಾಡುವ ಆಸನಗಳಿಂದ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಮೆಮೊರಿ ಪವರ್, ಜ್ಞಾಪಕ ಶಕ್ತಿ ವೃದ್ಧಿ ಆಗುತ್ತೆ. ಯಾವುದೇ ಬ್ಯಾಲೆನ್ಸಿಂಗ್ ಆಸನಗಳಾಗಿರಲಿ, ಅದು ಕೂತು ಮಾಡುವಂಥ ಆಸನಗಳಾಗಲಿ ನಿತ್ತು ಮಾಡುವಂಥದ್ದಾಗಲಿ. ಸೊ ಹಾಗಾಗಿ ಮೊದಲಿಗೆ ಕೂತು ಮಾಡುವಂಥ ಬ್ಯಾಲೆನ್ಸಿಂಗ್ ಆಸನವನ್ನು, ಸುಲಭದ ಒಂದೆರಡು ಬ್ಯಾಲೆನ್ಸಿಂಗ್ ಆಸನಗಳನ್ನು ನೋಡ್ತಾ ಬರೋಣ ಇವತ್ತು. ಅದಕ್ಕೆ ಪೂರ್ವ ತಯಾರಿಯಾಗಿ ಹಿಪ್ ಜಾಯಿಂಟನ್ನು ಮೂವ್ಮೆಂಟ್ ಮಾಡುವಂಥ, ಮೊಬಿಲಿಟಿಯನ್ನು ಜಾಸ್ತಿ ಕೊಡುವಂಥ ಒಂದು ವ್ಯಾಯಾಮವನ್ನು ಕೂಡ ತಗೊಳ್ಳೋಣ. ಬೇಬಿ ಹೋಲ್ಡಿಂಗ್ ವ್ಯಾಯಾಮ ಅಂತ ಹೇಳ್ತೀವಿ, ಮಗುವನ್ನು ಎತ್ತುವ ರೀತಿಯಲ್ಲಿ ವ್ಯಾಯಾಮವನ್ನು ಮಾಡ್ತೀವಿ. ದಂಡಾಸನ ಸ್ಥಿತಿ ನಿಮ್ಗೆಲ್ರಿಗೂ ಗೊತ್ತಿದೆ, ಚಿರಪರಿಚಿತ ಬೇಸಿಕ್ ಪೋಸ್ಚರ್ಗಳನ್ನು ಈ ಮುಂಚಿನ ಸಂಚಿಕೆಯಲ್ಲಿ ನಾವು ಹೇಳಿದ್ದೀವಿ. ದಂಡಾಸನದಲ್ಲಿ ಕಾಲುಗಳನ್ನು ಚಾಚ್ಕೋಬೇಕು ಈ ರೀತಿ. ಇಲ್ಲಿಂದ ಒಂದು ಕಾಲನ್ನು, ಬಲಗಾಲನ್ನೇ ಇಟ್ಕೊಂಡು ಅಥವಾ ಎಡಗಾಲನ್ನಾದ್ರೂ ಸರಿ, ಯಾವ ಕಾಲಾದ್ರೂ ಸರಿ, ನಿಧಾನಕ್ಕೆ ಎತ್ಕೋಬೇಕು. ಮಂಡಿಯಿಂದ ಕಾಲನ್ನ ಮಡಚ್ಕೋಬೇಕು ಈ ರೀತಿ. ನಿಧಾನಕ್ಕೆ ಮೊಣಕೈಯನ್ನ ಒಳಭಾಗಕ್ಕೆ, ಪಾದದ ಕರು ಏನಿದೆ ಆ ಪಾದದ ಕರುವನ್ನ ಮೊಣಕೈಯ ಗಂಟಿಗೆ ಒಳಕ್ಕೆ ಸಿಕ್ಕಿಸ್ಕೋಬೇಕು. ಈ ಮಂಡಿಯ ಭಾಗಕ್ಕೆ ಈ ಮೊಣಕೈ ಗಂಟು ಬರೋ ಹಾಗೇನೆ ಹೀಗೆಲ್ಲ ಹಿಡ್ಕೋಬಾರ್ದು, ಹೀಗೆ ಗಂಟು ಬರಬೇಕು ಹೊರಭಾಗಕ್ಕೆ, ಹೊರಭಾಗದಿಂದ ಕವರ್ ಆಗಬೇಕು. ಈಗ ಲಾಕ್ ಮಾಡಕ್ ಸಿಕ್ಕಿದ್ರೆ ಓಕೆ, ಲಾಕ್ ಮಾಡ್ಬೋದು. ಇಲ್ಲ ಹೊಟ್ಟೆ ಎಲ್ಲ ದಪ್ಪ ಇದೆ, ಒಬೇಸಿಟಿ ಇದೆ ಅಂತಂದ್ರೆ ನಮ್ಮಲ್ಲಿ ಸಿಗಲ್ಲ, ಅವಾಗ ಮೊಣಕಾಲನ್ನು ಹೀಗೆ ಹಿಡ್ಕೊಂಡ್ರು ಸಾಕು. ಸಿಕ್ಕಿದ್ರೆ ಹೀಗೆ ಹಿಡ್ಕೊಂಡು, ಪಾದ ಈಗ ಡೌನಲ್ಲಿ ಇದೆ, ಮಂಡಿ ಲೆವೆಲ್ಗಿಂತ ಪಾದದ ಕೆಳಗೆ ಇದೆ. ಸೊ ಈ ಪಾದವನ್ನ ಮೇಲಕ್ಕೆ ಎತ್ತಿದ್ರೆ ನಮ್ಗೆ ಇಲ್ಲಿ ಎಳೆತ ಬರಕ್ ಶುರು ಆಗುತ್ತೆ, ಹಿಪ್ ಮೊಬಿಲಿಟಿ ಬರಕ್ ಶುರು ಆಗುತ್ತೆ, ಹಿಪ್ ಜಾಯಿಂಟ್ ಎಳಿಯಕ್ ಶುರು ಆಗುತ್ತೆ. ಅದು ಮುಖ್ಯ ಆಗ್ಬೇಕು ನಮ್ಗೆ. ಹಾಗಾಗಿ ಪಾದ ಮೇಲಕ್ಕೆ, ಪಾದ ಮೇಲಕ್ಕೆ, ಪಾದ ಮೇಲಕ್ಕೆ, ಪಾದ ಮೇಲಕ್ಕೆ, ಮಂಡಿ ಲೆವೆಲ್ಗಿಂತ ಪಾದ ಮೇಲಕ್ಕೆ ಹೋಯ್ತು. ಸುಮ್ಮನೆ ಮಕ್ಕಳಿಗೆ ತಮಾಷೆಗೆ ಹೇಳ್ತೀವಿ, ಮಗುವನ್ನ ಎತ್ಕೊಂಡಿದೀವಿ, ಇದು ಮಗುವಿನ ಮುಖ, ಮಗುವಿನ ಮುಖಕ್ಕೆ ಮುತ್ತಿಡುವ ರೀತಿ ಪಾದ ಮೇಲಕ್ಕೆ ಎತ್ಕೋಬೇಕು. ಸೊ ಹಾಗಾಗಿ ಇದು ಪಾದ ಈ ಭಾಗ ಕೆಳಕ್ಕೆ, ಪಾದ ಮೇಲೆ. ಇಲ್ಲಿಂದ ನಿಧಾನಕ್ಕೆ ಮಗುವನ್ನು ಆಡಿಸುವ ರೀತಿಯಲ್ಲಿ ಆ ಕಡೆಗೆ ಈ ಕಡೆಗೆ, ಆ ಕಡೆಗೆ ಈ ಕಡೆ ಹಿಪ್ ಮೂವ್ಮೆಂಟ್ ಅನ್ನ ಕೊಡ್ತಾ ಬರ್ತೀವಿ. ಇನ್ನೊಂದು ಕಾಲು ಅಲ್ಲಾಡಕೂಡ್ದು, ಆದಷ್ಟು ಇದ್ದ ಹಾಗೆ ನೇರ ನೆಲದಲ್ಲೇ ಇರೋದಕ್ಕೆ ಪ್ರಯತ್ನಿಸಿ. ಹೀಗೆ ಎದ್ದೇಳಬಾರ್ದು, ತೊಡೆಯ ಭಾಗ ಕೆಳಗಡೆ ಇರೋದು. ಆದಷ್ಟು ಒತ್ತಿ ನಿಲ್ಲಿಸ್ಕೊಂಡು ಹೀಲನ್ನ ಹೊರಕ್ಕೆ ಪುಷ್ ಮಾಡಿ, ಚಾಚಿರುವ ಕಾಲನ್ನ ಹೀಲ್ ಪುಷ್ ಮಾಡಿ ಕಾಲ ಬೆರಳು ಒಳಕ್ಕೆಳೆದು ಅಭ್ಯಾಸವನ್ನ ಮುಂದುವರಿಸಬೇಕು. ಬೆನ್ನು ನೇರ, ಗೊತ್ತಿಲ್ಲದ ಬೆನ್ನು ಹೀಗೆ ಬಾಗಿಸ್ತಾ ಇರ್ತೀವಿ, ಅದರಲ್ಲೂ ಮಕ್ಕಳು ಮುಖ್ಯವಾಗಿ. ಸೊ ಬೆನ್ನನ್ನ ನೇರ ಇಟ್ಕೊಂಡು ಆಡಿಸ್ತಾ ಬರ್ತೀವಿ. ಸೊ ಹೀಗೆ ಒಂದು 10-15 ಸುತ್ತು, ಮತ್ತೆ ನಿಧಾನಕ್ಕೆ ಮಗುವನ್ನ ಕೆಳಗಿಳಿಸುವ ಹಾಗೆ ಮಕ್ಕಳಿಗೆ ಹೇಳಬೇಕು. ಸೊ ಟ್ವಿನ್ಸ್ ಬೇಬಿ ಇದು, ಆ ಕಡೆಗೊಂದು ಬೇಬಿ, ಈ ಕಡೆಗೊಂದು. ಈ ಮಗುವನ್ನ ಈಗ ಮಲಗಿದೆ, ನಿಧಾನಕ್ಕೆ ಮಲಗಿಸ್ಬೇಕು. ಈಗ ಈ ಮಗುವನ್ನ ಎತ್ಕೊಂಡು ಆಡಿಸುವ ರೀತಿಯಲ್ಲಿ ಮತ್ತೆ ಅದೇ ರೀತಿ ಮೊಣಕೈಗೆ ಸಿಕ್ಕಿಸ್ಕೋಬೇಕು. ಪಾದ ಮೇಲಕ್ಕೆ, ಪಾದ ಮೇಲಕ್ಕೆ, ಪಾದ ಮೇಲಕ್ಕೆ, ಎತ್ತಿ ನಿಲ್ಲಿಸ್ಕೊಂಡ್ವಿ. ಈಗ ಆ ಮಗು ಮಲಗಿದೆ, ಎದ್ದೇಳಬಾರ್ದು ಅನ್ನೋ ಹಾಗೆ ಹೇಳಬೇಕು ಮಕ್ಕಳಿಗೆ. ಹಾಗಾಗಿ ಹೀಲನ್ನು ಮತ್ತೆ ಅದು ಪುಷ್ ಮಾಡಿ ನಿಲ್ಲಿಸ್ಕೊಂಡು ಆಡಿಸ್ತಾ ಬರಬೇಕು. ಮೃದುವಾಗಿ ಹಾಗೆ ಚಲನೆ ಹೆಚ್ಚಿಸ್ತಾ 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 ಫೋರ್ಸ್ ಜಾಸ್ತಿ ಮಾಡ್ಕೊಳ್ತಾ ಬರ್ಬೋದು. ಅಂದ್ರೆ ಕಾಲನ್ನ ಪಕ್ಕಕ್ಕೆ ಹೆಚ್ಚು ಬಿಡಿಸ್ತಾ ಬಂದ್ರೆ ಹಿಪ್ ಮಸಲಿಗೆ ಮೂವ್ಮೆಂಟ್ ಸಿಗುತ್ತೆ ನಮಗೆ. ಕೂತೇ ಇರ್ತೀವಿ, ಅದರಲ್ಲೂ ಮಕ್ಕಳಂತೂ ಸ್ಕೂಲ್ಗಳಲ್ಲಿ ಕೂತೇ ಇರ್ತಾರೆ. ಸೊ ಹಿಪ್ ಮಸಲಿಗೆ ಮೂವ್ಮೆಂಟ್ ತುಂಬಾ ಕಮ್ಮಿ ಇರುತ್ತೆ. ಬೆನ್ನು ನೇರ ಇಟ್ಕೊಂಡು ಈ ಅಭ್ಯಾಸ ತಗೊಂಡ್ರೆ ತುಂಬಾ ಒಳ್ಳೆಯದು. ಹಿಪ್ ಕ್ರಾಂಪ್ಸ್ ಆಗೋದು, ಥೈ ಮಸಲ್ಸ್ ಕ್ರಾಂಪ್ಸ್ ಆಗೋದಕ್ಕೆ ಚೆನ್ನಾಗಿ ಅನ್ಸುತ್ತೆ. ಓಕೆ, ಈ ರೀತಿ ಇದನ್ನು ಕೂಡ ಒಂದು 10-12 ಬಾರಿ ಅಭ್ಯಾಸ ಮಾಡಿಕೊಂಡು ನಿಲ್ಲಿಸ್ಕೋಬಹುದು. ರಿಲ್ಯಾಕ್ಸ್.